ಹಿತಕ್ಕಿದ ಅವರೆಕಾಳಿನ ಸಾಂಬಾರ್ ಈ ಚಳಿಗೆ ನಮ್ಗೆ ಶೀತ ಕೆಮ್ಮು ಎಲ್ಲ ಆಗ್ತಾ ಇರತ್ತಲ್ವಾ. ಈ ತರ ಸಾಂಬಾರ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರತ್ತೆ. ದೇವ್ರು ನಮ್ಗೆ ಯಾವ ಸೀಸನ್ ಅಲ್ಲಿ ಏನ್ ಕೊಡ್ಬೇಕು ಅದಕ್ಕೇನೆ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ಇದನ್ನ ಈ ಚಳಿ ದಿನದಲ್ಲಿ ಸಿಗುವಂತಹ ಅವರೆಕಾಳನ್ನ ಬಳಸ್ಕೊಂಡು ಈ ರೀತಿ ಸಾಂಬಾರ್ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದೇ ಒಂದು ಲೈಕ್ ಮಾಡಿ. ಇವಾಗ ನಾನು ಅವರೆಕಾಳಿದು ಕೋಡ್ ಸಿಗತ್ತೆ ಅಲ್ವಾ, ಅದನ್ನೇ ತಗೊಂಡ್ ಬಂದು ಬಿಡಿಸಿ ಕಾಳನ್ನ ಸಪರೇಟ್ ಮಾಡಿ 1-2 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ಆ ಅಂದ್ರೆ ಆ ಬೀಜದ ಮೇಲೆ ಒಂದ್ ಸಿಪ್ಪೆ ಇರುತ್ತೆ, ಅದನ್ನ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತದ್ದು. 3 ಕಪ್ ಆಗುವಷ್ಟು ಹಿತಕಿದ ಅವರೆಕಾಳು ಇದೆ. ಇದರಲ್ಲಿ 3 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಪರ್ಫೆಕ್ಟ್ ಆಗಿ 3 ಕಪ್ಪಿಗೆ ನಾವು ಸಾಂಬಾರ್ ಮಾಡೋದಕ್ಕೆ ಅಳತೆ ಹೇಳ್ತಾ ಹೋಗ್ತೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಾಳ್ಮೆಣಸು, ಹಾಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಗಸಗಸೆ. ಅದಾದ್ಮೇಲೆ ಈರುಳ್ಳಿ, 1.5 ಈರುಳ್ಳಿಯನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಚಕ್ಕೆ, 3 ಲವಂಗ, ಹಾಗೆ 1 ಏಲಕ್ಕಿ. ಖಾರಕ್ಕೆ ಬೇಕಾಗುವಷ್ಟು ನಮ್ಗೆ ಬ್ಯಾಡ್ಗೆ ಮೆಣಸು ಮಾತ್ರ ತಗೊಂಡಿದ್ದೀನಿ ನಾನಿಲ್ಲಿ. ಒಂದು 7 ಬ್ಯಾಡ್ಗೆ ಮೆಣಸು, ಅದಾದ್ಮೇಲೆ 2 ಹಸಿಮೆಣಸು, 15 ಬೆಳ್ಳುಳ್ಳಿ ಎಸ್ಲು, 1 ಲೆಮನ್ ಗಾತ್ರದ ಆಗುವಷ್ಟು ಹುಣಸೆ ಹಣ್ಣನ್ನ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕಾಯಿ ನಮ್ಗೆ ಮಸಾಲೆಗೆ ಬೇಕಾಗುವಷ್ಟು. ಅದಾದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಬೆಲ್ಲ. ಇಷ್ಟು ಐಟಮ್ ನಮ್ಗೆ ಬೇಕು ಮಾಡೋದಕ್ಕೆ. ಈಗ ಮೊದಲು ನೀವು ಒಂದು ಬಾಣಲೆ ತಗೊಳ್ಳಿ. ಆ ಬಾಣಲೆಯಲ್ಲಿ ನಾವು ಅವರೆಕಾಳನ್ನ ಹಾಕೊಂಡು ಹಾಗೇನೆ ಎಣ್ಣೆ ಏನು ಹಾಕ್ದೇನೆ ಹಾಗೇನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಯಾಕಂದ್ರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ, ಅದರಲ್ಲೇ ಫ್ರೈ ಆಗತ್ತೆ. ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮ್ ತೊಗರಿಬೇಳೆ ಅಲ್ಲಿರುವಂತಹ ಒಂದು ಹಸಿ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಹೋಗತ್ತೆ. ಹಸಿ ಸ್ಮೆಲ್ ಹೋದಾಗ ನಮ್ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದ್ರೆ ಒಂಥರ ಸ್ಮೆಲ್ ಹೊಡೆಯುತ್ತೆ. ಈ ರೀತಿ ಈ ಸ್ಟೆಪ್ ಅನ್ನ ನೀವು ಸ್ಕಿಪ್ ಮಾಡ್ಕೋಬೇಡಿ. ಹುರ್ಕೊಳ್ಳೋದನ್ನ ಹುರಿದಾದ್ಮೇಲೆ ಬೇಯೋದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಂಪ್ಲೀಟ್ ಆಗಿ ಮುಚ್ಚಿ ಬೇಯೋದಕ್ಕೆ ಇಟ್ಬಿಡಿ. 5-10 ನಿಮಿಷ ಬೇಕಾಗುತ್ತೆ, ಅದು ಬೇಯೋದಕ್ಕೆ 5 ನಿಮಿಷ ಬೇಕು. ಅಷ್ಟರಲ್ಲಿ ನಾವೀಗ ತೋರಿಸಿದ ಮಸಾಲೆಯನ್ನ ಹುರ್ಕೊಳ್ಳೋಣ. ಒಂದ್ ಬಾಣ್ಲೆ ತಗೊಳ್ಳಿ. ಬಾಣ್ಲೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೊದಲು ನೀವು ಬ್ಯಾಡ್ಗೆ ಮೆಣಸನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬ್ಯಾಡ್ಗೆ ಮೆಣಸು ಸ್ವಲ್ಪ ಫ್ರೈ ಆಗೋದಕ್ಕೆ ಜಾಸ್ತಿ ಟೈಮ್ ಬೇಕಾಗತ್ತೆ, ಹಾಗಾಗಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಧನಿಯಾ, ಜೀರಿಗೆ, ಕಾಳ್ಮೆಣಸು, ಸಾಸಿವೆ, ಹಾಗೆ ಅಗಸೆ ಇದೆಲ್ಲದನ್ನ ಹಾಕಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಚಕ್ಕೆ, ಏಲಕ್ಕಿ, ಲವಂಗ ಇದು 3 ಕೂಡ ಇದಿಷ್ಟನ್ನ ಸೇರಿಸ್ಕೊಂಡು ಇದು ಅದ್ರ ಗಮ್ ಅಂತ ಬರ್ಬೇಕು, ಅದ್ರ ಪರಿಮಳ ಇದೆಲ್ಲ ಗಮ್ ಅಂತ ಆಗ್ಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಅದು ಕಂಪ್ಲೀಟ್ ಆಗಿ ಒಂದ್ ಅರ್ಧ ಹುರಿದ ಆದ್ಮೇಲೆ ಅಷ್ಟೊತ್ತಿಗೆ ನೀವು ಒಂದ್ ಸ್ವಲ್ಪ ಹಸಿಮೆಣಸು, ಅದಾದ್ಮೇಲೆ ಬೆಳ್ಳುಳ್ಳಿಯನ್ನ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಮಸಾಲೆದೆಲ್ಲ, ಮತ್ತೆ ಅದು ಘಮ್ ಅಂತ ಪರಿಮಳ ಕೂಡ ಬರ್ಬೇಕು. ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಯ್ತು ನೋಡಿ, ಕಲರ್ ಕೂಡ ಚೇಂಜ್ ಆಯ್ತು. ಇಷ್ಟ ಆದ್ರೆ ಸಾಕು. ಅದನ್ನ ಒಂದು ಪ್ಲೇಟ್ ಅಲ್ಲಿ ತೆಗೆದು ಇಟ್ಕೊಂಡ್ಬಿಡಿ. ಇವಾಗ ಅದೇ ಬಾಣ್ಲಿಗೆ ಒಂದ್ ಸ್ವಲ್ಪ ಈರುಳ್ಳಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಇಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ ಸಾಂಬಾರ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಇದು ಯಾವ ಸ್ಟೆಪ್ ಅನ್ನು ನೀವು ಸ್ಕಿಪ್ ಮಾಡ್ಕೋಬೇಡಿ, ಎಲ್ಲೋ ಸ್ಟೆಪ್ ಅನ್ನ ಇದೇ ರೀತಿ ಮಾಡಿ. ಅದಾದ್ಮೇಲೆ 1 ಕಪ್ ಕಾಯಿ ತುರಿ ತಗೊಂಡಿದ್ನಲ್ವಾ, ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಾ ಇದ್ದ ಹಾಗೆ ಇದು ಸ್ವಲ್ಪ ಲೈಟ್ ಆಗಿ ಫ್ರೈ ಆಗ್ತಿದ್ದಾಗೆ ನಾನಿಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಇದನ್ನ ನಾನು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೇಳಿಲ್ಲ, ಮಿಸ್ ಆಯ್ತು. ಸೊ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ತಗೊಂಡು ಅದನ್ನು ಕೂಡ ಈ ಕಾಯಿ ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿಣವನ್ನ ಹಾಕೊಂಡು ಇದನ್ನ ಜೊತೆಗೆ ಎಲ್ಲದನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡೋದ್ ಬೇಡ, ಇಲ್ಲಿ ಮೀಡಿಯಂ ಆಗಿ ಫ್ರೈ ಆದ್ರೆ ಸಾಕು. ನೋಡಿ, ಇಷ್ಟ ಆದ್ರೆ ಸಾಕು. ಇವಾಗ ಕಂಪ್ಲೀಟ್ ಆಗಿ ಫ್ರೈ ಆಯ್ತು, ಸಾಕು. ಈಗ ನಾನು ಮೊದ್ಲೇ ಹುರಿದಿಟ್ಕೊಂಡಿದ್ನಲ್ವಾ, ಅದನ್ನೆಲ್ಲ ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು, ಎಲ್ಲ ಮಸಾಲ ಒಟ್ಟಿಗೆ ರುಬ್ಕೋಬೇಕಲ್ವಾ, ಹಾಗಾಗಿ ಒಟ್ಟಿಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನ ಕಂಪ್ಲೀಟ್ ಆಗಿ ತಣಿಯೋದಕ್ಕೆ ಬಿಟ್ಬಿಡ್ಬೇಕು. ಕಂಪ್ಲೀಟ್ ಆಗಿ ತಣ್ಣದ ಆದ್ಮೇಲೆ ನಾವ್ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನಾನೊಂದು ಮಿಕ್ಸಿ ಜಾರ್ ತಗೊಂಡೆ, ಅಲ್ಲಿ ಮಸಾಲೆ ಎಲ್ಲ ಕಂಪ್ಲೀಟ್ ಆಗಿ ತಣ್ಣದಿದೆ. ತಣ್ಣದ ಮಸಾಲೆಯನ್ನ ಈಗ ಮಿಕ್ಸಿ ಜಾರಿಗೆ ಹಾಕಿ, ಇಲ್ಲಿ ನಾವು ತರಿ ರುಬ್ಬಾರ್ದು, ನೈಸಾಗೆ ರುಬ್ಕೋಬೇಕಾಗತ್ತೆ. ಅದಾದ್ಮೇಲೆ ಹುಣಸೆ ಹಣ್ಣು ನೆನ್ಸಿಟ್ಕೊಂಡಿದೀವಲ್ವಾ, ಅದನ್ನ ಸ್ವಲ್ಪ ಹೆಚ್ಚಿಕಿದ್ರೆ ನಿಮ್ಗೆ ಅದ್ರ ರಸ ಸಿಕ್ಬಿಡುತ್ತೆ. ಆ ರಸವನ್ನ ಇಲ್ಲಿ ಸೇರಿಸ್ಕೊಳ್ಳಿ.
ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹುಳಿಯನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ಹೇಳಿದ್ನಲ್ಲ ನಾನು, ನಿಂಬೆಹಣ್ಣಿನ ಗಾತ್ರದ ಹುಳಿ ಬೇಕಾಗುತ್ತೆ. ಮತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸ್ ಆಗಿ ರುಬ್ಕೊಳ್ಳಿ. ನೋಡಿ, ಈ ತರ ರುಬ್ಕೊಂಡ್ರೆ ನಮ್ಮ ಮಸಾಲೆ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಮಸಾಲೆ ಗಮ್ ಅಂತಿದೆ, ಪರಿಮಳ ಸಖತ್ತಾಗಿ ಬಂದಿದೆ. ಎಲ್ಲ ಹುರ್ಕೊಂಡ್ ಮಾಡೋದ್ರಿಂದ ಪರಿಮಳ ಆಲ್ರೆಡಿ ಬರ್ತಾ ಇದೆ. ನಾವು ಮೊದ್ಲೇ ಇವಾಗ ಅವರೆಕಾಳು ಬೇಯಕ್ಕೆ ಇಟ್ಟಿದೀವಲ್ವಾ, ಅದು ಕಂಪ್ಲೀಟ್ ಆಗಿ ಬೆಂದಿದೆ ನೋಡಿ ಇಲ್ಲಿ. ಈಗ ನಾವು ರುಬ್ಕೊಂಡಿರುವಂತ ಮಸಾಲೆನ ಇದಕ್ಕೆ ಹಾಕ್ಬಿಡೋಣ. ಇಲ್ಲಿ ನಮ್ಗೆ ಸಾಂಬಾರಿಗೆ ಯಾವ ರೀತಿ ಹದ ಬೇಕು ಅಂತ ಹೇಳಿ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ಆ ಟೈಮಲ್ಲಿ ಸೇರ್ಸ್ಕೊಂಡ್ ಬಿಡ್ಬೇಕು. ಇವಾಗ ಸೇರ್ಸ್ಕೊಂಡ್ ಆಗಿದೆ ನೀರು. ಅತಿ ತೆಳ್ಳಗೆ ಬೇಡ, ಅತಿ ದಪ್ಪನೂ ಬೇಡ, ಮೀಡಿಯಂ ಆಗಿರ್ಬೇಕು. ಸ್ವಲ್ಪ ತೆಳ್ಳಗೆ ಇದ್ರೇನೆ ಚೆನ್ನಾಗಿರೋದು ಇದು. ಅತಿ ದಪ್ಪ ಅಂತೂ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಕುದಿತಾ ಕುದಿತಾ ಸ್ವಲ್ಪ ದಪ್ಪ ಬರುತ್ತೆ. ಹಾಗಾಗಿ ನೀರ್ ಸೇರ್ಸ್ಕೊಳ್ಳುವಾಗ ಸ್ವಲ್ಪ ತೆಳ್ಳಗೆ ಇರ್ಲಿ. ನೋಡಿ, ಇಷ್ಟು ಹದದಲ್ಲಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನೀವು ಒಂದ್ ಸ್ವಲ್ಪ ಬೆಲ್ಲ, 1 ಟೀ ಸ್ಪೂನ್ ಬೆಲ್ಲ ಹೇಳಿದ್ನಲ್ವಾ, ಆ ಬೆಲ್ಲವನ್ನ ಇಲ್ಲೇ ಹಾಕಿ ನೀವು ಕುದಿಸ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಹಿದಕಿದ ಅವರೆಕಾಳಿನ ಸಾಂಬಾರ್ ರೆಡಿ ಆಗತ್ತೆ. ಇದಕ್ಕೆ ಬೇಕಂದ್ರೆ ನೀವು ಪರಿಮಳಕ್ಕೆ ಇಲ್ಲ ರುಚಿಗೆ ಇನ್ನೂ ಜಾಸ್ತಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಒಗ್ಗರಣೆ ಕೂಡ ಮಾಡ್ಕೋಬಹುದು. ಇವಾಗ ಕಂಪ್ಲೀಟ್ ಆಗಿ ಕೊದ್ದು ನಮ್ ಸಾಂಬಾರ್ ರೆಡಿ ಆಯ್ತು. ಗಮ್ ಅಂತ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ನೀವು ಅನ್ನ, ರೊಟ್ಟಿ, ಚಪಾತಿ ಯಾವ್ದ್ರ ಜೊತೆಗೂ ಬೇಕಾದ್ರೂ ತಿನ್ಬೋದು. ನಾನಿಲ್ಲಿ ಸ್ವಲ್ಪ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಗೆ ಒಂದು ಒಣಮೆಣಸು ಹಾಕೊಂಡು ಒಗ್ಗರಣೆ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಆಗಿ ಹಿದಕಿದ ಅವರೆಕಾಳಿನ ಸಾಂಬಾರು ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿದವರು ಖಂಡಿತ ಹೇಗ್ ಬಂತಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.